ಇದರ ಎಲ್ಲ ಸಂಯೋಜನೆ ಮತ್ತು ಇದರ ಪ್ರಾಯೋಜಕತ್ವ ಆಮ್ ಆದ್ಮಿಯ ಕೇಜ್ರಿವಾಲ್ ಅನ್ನೋದನ್ನ ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ತಾನು ಮುಳುಗುವುದಲ್ದೇನೆ ಇಡೀ ದೇಶದ ಯುವ ಜನತೆಯನ್ನ ಹಾದಿ ತಪ್ಪಿಸಿ ಅವರನ್ನು ಮುಳುಗಿಸ್ಲಿಕ್ಕೆ ಹೊರಟಂತ ಒಂದು ಕಥೆ ಇದು ಅನ್ನೋದನ್ನ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿ. ನಿಮ್ಮ ಒಳಗಡೆನೆ ಒಂದು ಬೇರೆಯೇ ಆದಂತ ಅಜೆಂಡಾ ಇದ್ದಾಗ, ದೇಶದ್ರೋಹಿ ಸಮಾಜದ್ರೋಹಿ ಕೆಲಸಗಳನ್ನೇ ಮಾಡ್ಲಿಕ್ಕೆ ಹೊರಟಾಗ ನೀವು ಕೊನೆಗೂ ಏನ್ ಮಾಡ್ಬೇಕಾಗತ್ತೆ? ನಿಮ್ಮ ಒಳಗಿನ ಆ ಒಂದು ಭಯ, ಆ ಒಂದು ದ್ರೋಹ ಅವೆಲ್ಲವೂ ಸಾಮಾಜಿಕವಾಗಿ ಹೊರಗೆ ಬರಲೇಬೇಕು. ಇಡೀ ದೇಶದ ಅಧಿಕೃತ ವಕ್ತಾರ ಯಾರು ಅಂದ್ರೆ ನಾವೇ ಅನ್ನುವ ರೀತಿಯಲ್ಲಿ ಪೋಸ್ ಕೊಡ್ತಾ ಇದ್ದಂತ ಇದೇ ಈ ದರಿದ್ರ ಜಿರ್ಲೆಗಳ ಮಹಾನಾಯಕ ಹಿರಿಯಕ್ಕನ ಚಾಳೆ ಮನಮಂದಿಗೆ ಅಭಿಜಿತ್ ದೀಪ್ಗೆನೆ ಇಂಥ ಕಳ್ಳ, ಮೋಸಗಾರ, ದೇಶದ್ರೋಹಿ ಅಂತ ಆದ್ರೆ ಇನ್ನು ಉಳಿದವರ ಹೇಗಿರ್ಬೋದು ಯೋಚನೆ ಮಾಡಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಸೆಪ್ಟೆಂಬರ್ 5ಕ್ಕೆ ಮತ್ತೆ ಈ ದರಿದ್ರ ಜಿರ್ಲೆಗಳು ದೇಶಾದ್ಯಂತ ಜೊತೆಗೆ ಇಂಡಿಯಾ ಗೇಟಿನಲ್ಲಿ ಪ್ರತಿಭಟನಾರ್ಥ 2.0 ಎರಡನೇ ಬಾರಿಗೆ ಬೀದಿಗಿಳಿತಾರೆ ಅನ್ನುವಂಥ ಸುದ್ದಿಯನ್ನ ಕಳೆದ ವಿಡಿಯೋದಲ್ಲಿ ಹಾಕಿದ್ದೆ. ಏನು ಇಡೀ ದೇಶದಲ್ಲಿ ಆಡಳಿತಾತ್ಮಕವಾಗಿ ಮೋದಿಯವರನ್ನ ಹೆದರಿಸಿದ್ದೇವೆ, ಬೆದರಿಸಿದ್ದೇವೆ, ಜಗ್ಗಿಸಿದ್ದೇವೆ, ಮಂಡಿಯೂರುವಾಗಿ ಮಾಡಿದ್ದೇವೆ, ಪ್ರಧಾನಿ ಅವರ ರಾಜೀನಾಮೆ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಈಗ ನಮ್ಮ ಮೇಲೆ ಆದಂತ FIR ಇತ್ಯಾದಿಗಳು ಹೋದಲ್ಲಿ ಇವರಿಗೆ ಮುಖಕ್ಕೆ ಸಗಣಿ ಬಿಸಾಡ್ತಾ ಇರುವ ರೀತಿ, ಇವರು ಮಾಡುವ ಅಧ್ವಾನ್ಗಿರಿಗೆ ಚಪ್ಪಲಿ ಏಟು ಇವೆಲ್ಲವೂ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ರಿಯಾಲಿಟಿ ಚೆಕ್ ಅನ್ನು, ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡುವ ಮೂಲಕ ರಾಜಕೀಯವಾಗಿ ಸಾಮಾಜಿಕವಾಗಿ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ಈ ಜಿರ್ಲೆಗಳು ಹೊರಟಂಗೆ ಕಾಣುತ್ತೆ. ಇದರ ಎಲ್ಲ ಸಂಯೋಜನೆ ಮತ್ತು ಇದರ ಪ್ರಾಯೋಜಕತ್ವ ಆಮ್ ಆದ್ಮಿಯ ಕೇಜ್ರಿವಾಲ್ ಅನ್ನೋದನ್ನ ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ. ತಾನು ಮುಳುಗುವುದಲ್ದೇನೆ ಇಡೀ ದೇಶದ ಯುವ ಜನತೆಯನ್ನ ಹಾದಿ ತಪ್ಪಿಸಿ ಅವರನ್ನು ಮುಳುಗಿಸ್ಲಿಕ್ಕೆ ಹೊರಟಂತ ಒಂದು ಕಥೆ ಇದು ಅನ್ನೋದನ್ನ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ನೀವು ಯಾರು, ಯಾವ ಶಂಡಿ ನಾಯಕ? ನೀವೇನು ಶಿಕ್ಷಣಾಧಿಕಾರಿಗಳ, ಮಂತ್ರಿಗಳ, DC ಯಾರು ಅಂತ ಆಗ್ಬೇಕಲ್ಲ. ಸ್ಕೂಲ್ ಟೀಕರೋ ಹೌದು. ಯಾವಾಗ ಬಂದ್ರಿ? 6 ವರ್ಷದ ಹಿಂದಿನಿಂದ ಒಂದು ಶಾಲೆಗೆ ದೆಹಲಿಯಲ್ಲಿ ಪ್ರಿನ್ಸಿಪಾಲ್ ರೇ ಇಲ್ಲ ಅಂತ ಸೌರವ್ ದಾಸ್ ಭರ್ಜರಿ ವಿಡಿಯೋ ಮಾಡಿಬಿಟ್ಟು ತಕ್ಷಣ ಅದನ್ನ ಯಾಕೆ ಡಿಲೀಟ್ ಮಾಡ್ದ? ಆವಾಗ ಇವರ ಇಡೀದಾಗಿ ಈಗ ಬಳಸ್ಕೊಂಡು ತನ್ನ ರಾಜಕೀಯ ಜೀವನವನ್ನ ಮತ್ತೆ ಪುನರ್ಸ್ಥಾಪನೆಗೆ ಹೊರಟಂತ ಅತಿ ಭ್ರಷ್ಟ ಜನರಿಗೆ ಒಂದು ಸರಳತೆಯ ಸೂತ್ರವನ್ನ, ಮಾದರಿಯನ್ನ ಅಣ್ಣಾ ಹಜಾರೆಯವರ ಮುಖದ ಮೂಲಕ ತೋರಿಸಿ ಈ ದೇಶದಲ್ಲಿ ಬಹುಶಃ ಸ್ವತಂತ್ರ ಭಾರತದಲ್ಲೇ ಇಂಥ ಒಂದು ದಗಲಬಾಜಿತನ, ದರೋಡೆ, ಭ್ರಷ್ಟಾಚಾರ, ಮೋಸ, ವಂಚನೆ ಇನ್ಯಾವ ರಾಜಕಾರಣಿಯೂ ಮಾಡಿದ್ದಾರೆ ಅಂತ ಅನ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಕೇಜ್ರಿವಾಲ್ ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ, ಜನತಂತ್ರ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅವರ ಸಂತಾನ ಇವರು. ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಕಂಡಲ್ಲಿ ಶಾಲೆಗಳಿಗೆ ನುಗ್ಗುವುದು, ಆ ಶಾಲೆಯ ವ್ಯವಸ್ಥೆಯನ್ನು ಹಾಳು ಮಾಡೋದು, ಅಲ್ಲಿಯ ಶಿಕ್ಷಕರಿಗೆ ಧಮಕಿ ಹಾಕೋದು, ಮಕ್ಕಳನ್ನ ಬಳಸ್ಕೊಳ್ಳೋದು, ಪಾಠ ಪ್ರವಚನಕ್ಕೆ ಅಡ್ಡಿಯನ್ನ ತರುವುದು, ಇಂಥದ್ದೀಗ ಸರ್ವೇ ಸಾಮಾನ್ಯ ಆಗೋಗಿದೆ ಅಂತ. ರಾಜಸ್ಥಾನ ಅಲ್ಲಿ ಇಲ್ಲಿ ಹೋದಾಗ ಸರಿ ಹೊಡೆದು ಬಡ್ದು ಕಳಿಸಿದ್ದಾರೆ. ನನ್ನ ಮಕ್ಕಳನ್ನ ನಾವು ನೋಡ್ಕೊಳ್ತೇವೆ, ನಿಮ್ಮ ಅಗತ್ಯ ಇಲ್ಲ ಅಂತ. ನೋಡಿ, ನಮ್ಮಲ್ಲಿ ಅದೇ ಹೇಳ್ತಾರಲ್ಲ, ಮಾಡುವುದೊಂದು ಆಡುವುದೊಂದು ಅನ್ನುವುದು ಆ ಭೇದ ಇದ್ದಾಗ, ನಿಮ್ಮ ಒಳಗಡೆನೆ ಒಂದು ಬೇರೆಯೇ ಆದಂತ ಅಜೆಂಡಾ ಇದ್ದಾಗ, ದೇಶದ್ರೋಹಿ ಸಮಾಜದ್ರೋಹಿ ಕೆಲಸಗಳನ್ನೇ ಮಾಡ್ಲಿಕ್ಕೆ ಹೊರಟಾಗ ನೀವು ಕೊನೆಗೂ ಏನ್ ಮಾಡ್ಬೇಕಾಗತ್ತೆ? ನಿಮ್ಮ ಒಳಗಿನ ಆ ಒಂದು ಭಯ, ಆ ಒಂದು ದ್ರೋಹ ಅವೆಲ್ಲವೂ ಸಾಮಾಜಿಕವಾಗಿ ಹೊರಗೆ ಬರಲೇಬೇಕು. ಅದು ಪ್ರಕೃತಿಯ ನಿಯಮ. ಅದರಲ್ಲೂ ಈ ದೇಶಕ್ಕೆ, ಈ ನೆಲಕ್ಕೆ, ಈ ಕಾಯಕ ಭೂಮಿಗೆ ತನ್ನದೇ ಆದಂತ ಒಂದು ಪರಿಪಾಠ ಇದೆ, ಕಲ್ಚರ್ ಇದೆ. ತನ್ನನ್ನ ತಾನು ರಕ್ಷಿಸಿಕೊಳ್ಳಿಕ್ಕೆ ಯದಯದಾಯಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಕೃಷ್ಣನೇ ಬರಬೇಕಾಗಿಲ್ಲ, ಕೃಷ್ಣನ ರೂಪದಲ್ಲಿ ಕಾಲವೂ ಬರುತ್ತೆ, ವ್ಯಕ್ತಿಗಳು ಬರ್ತಾರೆ, ಪರಿಸ್ಥಿತಿಯೂ ಬರ್ತದೆ. ಅದಕ್ಕೆ ಇದು ಒಂದು ಉದಾಹರಣೆ. ಹಾಗಾದ್ರೆ ಅಭಿಜಿತ್ ದೀಪ್ಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಾಕೊಂಡದ್ದು ಹೇಗೆ?
ಇಷ್ಟಾಗಿಯೂ ಕೂಡ ಆಶ್ಚರ್ಯ ಅಂತಂದ್ರೆ ಯಾವುದೇ ಜಿರ್ಲೆಗಳು ಕೂಗ್ತಾ ಇಲ್ಲ, ಗಲಾಟೆ ಮಾಡ್ತಾ ಇಲ್ಲ. ಸ್ವತಃ ಕೇಜ್ರಿವಾಲ್ ಎಲ್ಲಿಯೂ ಸೋಷಿಯಲ್ ಮೀಡಿಯಾ ಆಗ್ಬೋದು, ಇನ್ನೊಂದು ಕಡೆ ಆಗ್ಬೋದು, ಈ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ? ಇದು ಅತ್ಯಂತ ನಿಗೂಢವಾದ ಪ್ರಶ್ನೆ. ಈ ಎಲ್ಲವುಗಳ ಬಗ್ಗೆ ನಿಮ್ಮೊಟ್ಟಿಗೆ ನನ್ನ ಅಭಿಪ್ರಾಯವನ್ನು ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಹಾಗೇನೆ ಇಡೀ ದೇಶವನ್ನ ಸರಿ ಮಾಡ್ತೇವೆ. ಯುವ ಸಮುದಾಯಕ್ಕಾದ ಅನ್ಯಾಯಕ್ಕೆ ವಿರುದ್ಧವಾಗಿ ನಾವು ಟೊಂಕ ಕಟ್ತೇವೆ. ಸೆಪ್ಟೆಂಬರ್ 5ಕ್ಕೆ ಇಡೀ ದೇಶದಿಂದ ಎಲ್ಲಾ ಜಿರ್ಲೆಗಳು ಬನ್ನಿ ಅಂತ ಕರೆ ಕೊಟ್ಟಂತ ಈ ಜಿರ್ಲೆ ಜನತಾ ಪಾರ್ಟಿಯ ವಕ್ತಾರರು, ಒಬ್ಬಳು ಹೆಣ್ಮಗಳು ಮತ್ತೊಬ್ಬ ಸೌರವ್ ದಾಸ್, ಅವರ ಮಾತನ್ನ ನೀವು ಕೇಳಿಬಿಟ್ರೆ ಆಹಾಹಾಹಾ, ಏನು ಔದಾರ್ಯ, ಏನು ಉದ್ದೇಶ, ಏನು ಆದರ್ಶ, ಏನು ದೇಶ ಇವ್ರಿಗಾಗೆ ಕಾಯ್ತಾ ಇತ್ತು 79 ವರ್ಷ. ಬನ್ನಿ ಸರಿ ಮಾಡಿ. ಇಲ್ಲಿ ಬಂದು ಹೋದವರೆಲ್ಲ ಯಾರೂ ಸರಿ ಇರಲಿಲ್ಲ, ನಿಮ್ಮನ್ನೇ ಆ ಭಗವಂತ ಕಳಿಸಿದಾನೆ ಅನ್ನುವ ರೀತಿಯಲ್ಲಿ ಇವರ ಪೋಸ್ ಕೊಡೋದು ನೋಡಿದ್ರೆ ಆಹಾಹಾ, ಮಾಡೋದು ಹಲ್ಕಟ್ಗಿರಿ, ಮಾಡೋದು ದೇಶದ್ರೋಹ, ಕೈ ಜೋಡಿಸೋದು ದೇಶದ್ರೋಹಿ ಭಯೋತ್ಪಾದಕರೊಟ್ಟಿಗೆ, ದಿಮಾಗಿ ನಕ್ಸಲ್ಸ್ಗಳೊಟ್ಟಿಗೆ, ಶಾಂತಿಯುತ ಪ್ರತಿಭಟನೆ ಅಂತ ಹೇಳಿ ಬೆಂಕಿ ಹಚ್ಚುವುದು, ಪೊಲೀಸರಿಗೆ ಲಾಠಿ ಹೊಡೆಯುವುದು ಅಥವಾ ಹೆಲ್ಮೆಟ್ ಅಲ್ಲಿ ಹೊಡೆಯುವುದು, ಅವರ ತಲೆ ಹೊಡೆಯುವುದು, ಇಂಥ ಕೆಲಸಗಳನ್ನು ಮಾಡುವವರಿಗೆ ಈ ರೀತಿ ಪೋಸ್ ಕೊಡುವ ಒಂದು ಉಮೇದಿರುತ್ತೆ ಅಂತ ಆದ್ರೆ ಇನ್ನು ಬೇರೆಯವರಿಗೆ ಹೇಗಿರ್ಬೇಕು? ಮೋದಿ ಅಂತವರಿಗೆ, ಅಮಿತ್ ಶಾ ಅಂತವ್ರಿಗೆ ಹೆಂಗಿರ್ಬೇಕು? ಯೋಚನೆ ಮಾಡಿ. ಇಂಥ ಇವರ ಬಗ್ಗೆ ನಿಮಗೇನು ಅನಿಸ್ತದೆ ಅನ್ನೋದನ್ನ ಪಕ್ಕ ನೀವು ಕಮೆಂಟ್ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ಲಾತೂರಿನ ಸರ್ಕಾರಿ ಶಾಲೆಗೆ ಈ ಅಭಿಜಿತ್ ದೀಪ್ಗೆ ದಾಳಿ ಇಟ್ಟಿದ್ದಾನೆ. ಅದು ಯಾವ ರೀತಿ ಸಿನಿಮಾ ಸ್ಟೈಲು, ಏನು ಯಾವುದೇ ಶಿಕ್ಷಣಾಧಿಕಾರಿಗಳು ಆ ತರ ಹೋಗ್ಲಿಕ್ಕಿಲ್ಲ. ಬಿಡಿ, ಸ್ವಲ್ಪ ಭಾರ ಅಂತಂದ್ರು ನೀವು ಸಹಿಸ್ಕೊಳ್ಳಿ. ಸ್ವತಃ ಪ್ರಧಾನಿಯವರೇ ಯಾವ್ದಾದ್ರೂ ಶಾಲೆಗೆ ಹೋಗುದಿದ್ರು ಕೂಡ ಈ ರೀತಿಯ ಗತ್ತು, ಗಾಂಭೀರ್ಯ, ದೌಲತ್ತು, ಅಹಂಕಾರ, ಈ ರೀತಿಯ ಪ್ರವೇಶ ಸಾಧ್ಯವೇ ಇಲ್ಲ ಅಂತ. ಅದನ್ನು ಬೇರೆ ವಿಡಿಯೋ ಮಾಡಿಕೊಳ್ಳುವ ಚಪಲ, ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವ ಮೂಲಕ ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸಿಕೊಳ್ಳುವ, ತಾನೇನೋ ಕಡ್ದು ಉಳಿಸ್ತಾ ಇದ್ದೇನೆ ಅನ್ನೋದರ ಪೋಸ್ ಕೊಡುವಂತ ಚಟ. ಹೀಗೆ ಅವರು ಶಾಲೆಗೆ ಅಭಿಜಿತ್ ದೀಪ್ಗೆ ಹೋಗಿದ್ದಾನೆ. ಅಲ್ಲಿಯ ಮೂಲ ಸೌಕರ್ಯ, ಅಲ್ಲಿಯ ಕೊಠಡಿ, ಪಾಠ ಪ್ರವಚನ ಇತ್ಯಾದಿಗಳ ಬಗ್ಗೆ ಈ ದೊಡ್ಡ ಸಿಬಿಐ ಅಧಿಕಾರಿಯೋ, ಡಿಸಿಯೋ, ಶಿಕ್ಷಣಾಧಿಕಾರಿಯೋ ಹೋಗಿ ದಿಢೀರ್ ಚೆಕಪ್ ಮಾಡ್ತಾರಲ್ಲ, ಆ ತರದ ಒಂದು ಪೋಸ್ ಕೊಟ್ಟು ಅಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ. ಅಂದ್ರೆ ಅದರ ಓವರ್ ಆಕ್ಟಿಂಗ್ ಯಾವ ರೀತಿ ಇತ್ತು ಅಂತಂದ್ರೆ, ಅಲ್ಲಿಯ ಶಾಲಾ ಶಿಕ್ಷಕಿಯರು ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಇದನ್ನೆಲ್ಲವನ್ನು ದಾಖಲಿಸಿದ್ದಾರೆ. ಯಾವುದೇ ಶಾಲೆ, ಸರ್ಕಾರಿ ಶಾಲೆಗೆ ಭೇಟಿ ಕೊಡುವಾಗ ನಿಮಗೆ ಶಿಕ್ಷಣ ಇಲಾಖೆಯಿಂದಲೋ ಅಥವಾ ಇನ್ನಾವುದೇ ಸರ್ಕಾರಿ ಮೂಲಗಳಿಂದಲೋ, ಜಿಲ್ಲಾಡಳಿತದಿಂದಲೋ ಅಂದ್ರೆ ಡಿಸಿ ಗೀಸಿಯಿಂದಲೋ ನಿಮಗೆ ಪರಿಶೀಲನೆಯ ಒಂದು ಅಧಿಕೃತ ಅಧಿಕಾರ ಅಥವಾ ಪರವಾನಗಿ ಬೇಕಾಗುತ್ತೆ. ಅಭಿಜಿತ್ ದೀಪ್ಗೆ ಇದು ಯಾವುದೇ ಪರವಾನಗಿಯನ್ನು ಪಡ್ಕೊಳ್ಳದೇನೆ ನೇರವಾಗಿ ಅವರು ಶಾಲೆಗೆ ಹೋಗಿ ದಾಳಿಯನ್ನ ಇಟ್ಟಿದ್ದಾರೆ. ಶಾಲೆಯ ಮೂಲ ಸೌಕರ್ಯ, ಕೊಠಡಿ, ಪಾಠ ಪ್ರವಚನ ಎಲ್ಲದರ ಬಗ್ಗೆಯೂ ಪರಿಶೀಲಿಸುವ ಮತ್ತು ಪ್ರಶ್ನಿಸುವ ಹೆಸರಿನಲ್ಲಿ ಧಮಕಿ ಹಾಕಿದ್ದಾರೆ. ಈಗ ಪೊಲೀಸ್ ಸ್ಟೇಷನ್ ನಲ್ಲಿ ಅಲ್ಲಿಯ ಸೈಯದ್ ಸಂಸದ್ ಬಾನೋ ಕೈರತ್ತಳಿ 53 ವರ್ಷದ ಹಿರಿಯ ಶಿಕ್ಷಕಿ ಅತ್ಯಂತ ಮನಸ್ಸು ನೊಂದು ಅವರು ಲಾತೂರ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಅನ್ನ ಆಧಾರವಾಗಿ ಇಟ್ಟುಕೊಂಡು ಅದರ ವಿವರಗಳನ್ನು ನಿಮ್ಮ ಎದುರು ಇಡ್ತಾ ಇದ್ದಾನೆ. ಅದರ ಜೊತೆ ಈಗ ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆಯಿಂದ ಅಥವಾ ಇನ್ನಾವುದೇ ಸರ್ಕಾರಿ ಮೂಲಗಳಿಂದ ಸರ್ಕಾರಿ ಶಾಲಾ ಪರಿಶೀಲನೆಗೆ ಅಧಿಕೃತ ಅನುಮತಿ ಪಡೆದೇ ಗೂಳಿಯಂತೆ ನುಗ್ಗಿರುವುದು ಮೊದಲ ಅಪರಾಧ. ಹಾಗೆ ಸರ್ಕಾರಿ ಉರ್ದು ಶಾಲೆ, ಅದು 100 ವರ್ಷಗಳ ಇತಿಹಾಸ ಇರುವಂತ ಊರಿನಲ್ಲಿ ಅತ್ಯಂತ ಗೌರವ ಪ್ರತಿಷ್ಠೆ ಇರುವಂತ ಈ ಉರ್ದು ಶಾಲೆ, ಅಲ್ಲಿರುವವರು ಮಹಿಳಾ ಶಿಕ್ಷಕಿಯರು, ಮತ್ತೆ ಅಲ್ಲಿ ಪಾಠ ಪ್ರವಚನ ನಡೀತಾ ಇರುವಾಗ ಶಾಲಾ ಮಕ್ಕಳು ಓದ್ಕೊಳ್ತಾ ಇದ್ರು, ಶಾಲೆಯ ಶಿಕ್ಷಕರು ಪಾಠವನ್ನ ಮಾಡ್ತಾ ಇದ್ರು. ಅಂತ ಒಂದು ಕೊಠಡಿಗೆ ನೇರವಾಗಿ ನುಗ್ಗಿದ್ದಾರೆ. ಅಲ್ಲಿ ಕೇಳಬಾರದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಧಮಕಿ ಹಾಕಿದ್ದಾರೆ, ಮತ್ತೆ ನೀವು ಶಾಲೆಯನ್ನ ಸರಿಯಾಗಿ ನಡೆಸ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಅವರಿಗೆ ಸಸ್ಪೆಂಡ್ ಮಾಡಿಸ್ತೇನೆ ಅನ್ನುವಂತ ಭಯವನ್ನು ಹುಟ್ಟಿಸಿದ್ದಾರೆ. ಮಕ್ಕಳಿಗೆ ಪಾಠ ಪ್ರವಚನದಲ್ಲಿ ಅಡೆತಡೆ ಒಡ್ಡಿದ್ದಾರೆ. ಅದರ ಜೊತೆಗೆ ಶಾಲಾ ಮಕ್ಕಳ ಎದುರೇ ಶಿಕ್ಷಕರಿಗೆ
ಅವಾಚ್ಯ ಶಬ್ದಗಳನ್ನು ಬಳಸಿ ಬೆದರಿಕೆ ಹಾಕುವ ಮತ್ತು ಅವರ ತಪ್ಪುಗಳನ್ನು ಹುಡುಕುವ ನೆಪದಲ್ಲಿ ಬಲವಾದ ಧ್ವನಿಯನ್ನ ಬಳಸಿ ಅವರಿಗೆ ಪ್ರಶ್ನೆಯನ್ನ ಮಾಡಲಾಗಿದೆ, ಬೆದರಿಕೆ ಹಾಕಲಾಗಿದೆ, ಮುಜುಗರ ತರಲಾಗಿದೆ, ಅವಮಾನ ಮಾಡಲಾಗಿದೆ. ಹೆಣ್ಮಕ್ಳು ಟೀಚರ್ಸು ಇವನು ಈ ತರ ಗೂಳಿಯಾಗಿ ನುಗ್ಗಿ ಅಲ್ಲಿ ಈ ರೀತಿಯ ವರ್ತನೆಯನ್ನ ಮಾಡಿ ಇನ್ನು ಏನಾಗಬಹುದು? ಅದರಲ್ಲೂ ತನ್ನ ಜನಪ್ರಿಯತೆ, ತಾನು ಮಾಡುವ ಕೆಲಸ ಏನೋ ಗನಂದಾರಿ ಕೆಲಸ, ಇದನ್ನ ದೇಶ ವಿದೇಶದ ಜನರಿಗೆ ನಾನು ತೋರಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಇವನ ತಂಡ, ಇವನೊಟ್ಟಿಗೆ ಇನ್ನೊಂದು 5 ಜನ, ಇವರದೊಂದು ಒಟ್ಟಿಗೆ ಒಂದು ತಂಡವೇ ನುಗ್ಗಿದೆ. ಅಲ್ಲಿ ಪುಂಡು ಪೋಖರಿಗಳು, ರೌಡಿಗಳು ನುಗ್ಗುವಾಗೆ ನುಗ್ಗಿದ್ದಾರೆ. ಆ ಟೀಚರ್ ಅಮ್ಮ ಅದೇ ರೀತಿಯಲ್ಲಿ ಅಲ್ಲಿ ದಾಖಲಿಸಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಭಯಾನಕ ಅಂದ್ರೆ ಇವೆಲ್ಲವನ್ನ ವಿಡಿಯೋ ಮಾಡ್ಕೊಳ್ಳಲಾಗಿದೆ. ಆ ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಲಾಗಿದೆ. ಅದು ಈ ಶಾಲೆಯ ಮಾನ, ಮರ್ಯಾದೆ, ಪ್ರತಿಷ್ಠೆ ಎಲ್ಲವನ್ನ ಹರಾಜಾಕಿದೆ. ಶಾಲಾ ಶಿಕ್ಷಕಿಯರು ತಲೆ ಎತ್ತು ಓಡಾಡದೇ ಇದ್ದ ಹಾಗೆ ಸಾಮಾಜಿಕವಾದಂತ ಒಂದು ಅವಮಾನಕ್ಕೆ, ಬಹಿಷ್ಕಾರಕ್ಕೆ ಗುರಿಯಾಗುವಂತೆ ಮಾಡಿದೆ. ಇದು ಅಲ್ಲಿಯ ಪರಿಸ್ಥಿತಿ. ಮತ್ತೆ ಆ ವಿಡಿಯೋದಲ್ಲಿ ಕೆಲವು ಬಲವಾದಂತ ಆರೋಪವನ್ನ ಮಾಡಿದ್ದಾರೆ. ಒಂದು, ಈ ಶಾಲೆಯಲ್ಲಿ ಅದರ ಕುಂದು ಕೊರತೆಗಳನ್ನ ಮುಚ್ಚಿಡಲಿಕ್ಕೆ ಶಾಲಾ ಸಿಬ್ಬಂದಿಗಳು, ಶಿಕ್ಷಕರು ಶತಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 1. ಎರಡನೇದು, ಶಾಲೆಯಲ್ಲಿ ಕಲಿಯುವ ನಿಜವಾದ ಮಕ್ಕಳು ಇಲ್ಲಿಲ್ಲ. ಯಾವ್ಯಾವುದೋ ಬೇರೆ ಶಾಲೆಗಳಿಂದ ಮಕ್ಕಳನ್ನ ತಂದು ಸುಳ್ಳು ದಾಖಲೆಗಳನ್ನ ಸೃಷ್ಟಿಸ್ತಾ ಇದ್ದಾರೆ. ನಂಬರ್ 2. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಇದೊಂದು ಭಯಾನಕವಾದ ಆರೋಪ. ಬಹುಶಃ ಈ ಆರೋಪವನ್ನ ಅಭಿಜಿತ್ ದೀಪ್ಗೆ ಮಾಡಿರೋದ್ರಿಂದ ಅವರು ಕಾನೂನಿನ ಬಹಳ ದೊಡ್ಡ ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ. ಯಾಕೆಂತಂದ್ರೆ ಕಾನೂನು ಕೇಳುವಂಥದ್ದು ನಿಮ್ಮ ಆರೋಪ ಅಲ್ಲ, ನಿಮ್ಮ ವಿಡಿಯೋ ಅಲ್ಲ, ನಿಮ್ಮ ಆವಾಜ್ ಅಲ್ಲ. ಅದು ಕೇಳ್ತಾ ಇರುವಂತದ್ದು ದಾಖಲೆ, ಸಾಕ್ಷಿ. ನೋಡಿ, ಈ ಮನುಷ್ಯ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಬಹಳ ದೊಡ್ಡ ಆರೋಪ ಇದು. ಈ ಉರ್ದು ಶಾಲಾ ಆವರಣದಲ್ಲಿ ರಾತ್ರಿ ನಶೆಕೋರರು ಬಂದು ಮದ್ಯಪಾನ ಮಾಡುತ್ತಾರೆ. ಪಾಯಿಂಟ್ ನಂಬರ್ 3. ಅದರ ಜೊತೆಗೆ ಗಾಂಜಾ ಡ್ರಗ್ ಸೇವನೆ ಕೂಡ ನಡೆಯುತ್ತಿದೆ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದಾನೆ. ಶಿಕ್ಷಕಿಯರ ಬಹಳ ನೋವಿನ ವಿಚಾರ ಇದು ಒಂದು. ಅವರು ಕಂಪ್ಲೇಂಟ್ ಅಲ್ಲಿ ಅದನ್ನ ಹೇಳಿದ್ದಾರೆ. 100 ವರ್ಷ ಇತಿಹಾಸ ಇರುವಂತ ಉರ್ದು ಶಾಲೆಗೆ ಈ ಅಭಿಜಿತ್ ದೀಪ್ಗೆ ಅನ್ನುವ ಜಿರ್ಲೆ ನುಗ್ಗಿ ಅದರ ಸಂಪೂರ್ಣ ಪ್ರತಿಷ್ಠೆಗೆ ಕಪ್ಪು ಮಸಿ ಬಡಿದು ಬಂದಿದ್ದಾನೆ ಅನ್ನೋದನ್ನ ಅವರು ಅಲ್ಲಿ ಕೊಟ್ಟಂತ ಪೊಲೀಸ್ ಇಲಾಖೆ ಕೊಟ್ಟ ದೂರಿನಲ್ಲಿ ದಾಖಲಾಗಿದೆ. 53 ವರ್ಷದ ಸೈಯದ್ ಶಂಷದ್ ಬಾನೋಕ್ ಕೈರತ್ತಳಿ ಅವರು ಅಭಿಜಿತ್ ದೀಪ್ಗೆ ಶಾಲೆಯ ಹೆಸರು ಕೆಡಿಸುವುದಷ್ಟೇ ಅಲ್ಲ, ಮಹಿಳಾ ಶಿಕ್ಷಕಿಯರಾದ ನಮ್ಮನ್ನ ಸಸ್ಪೆಂಡ್ ಮಾಡುವುದಾಗಿ ಮಕ್ಕಳ ಎದುರೇ ಬೆದರಿಕೆ ಹಾಕಿದ್ದಾರೆ, ನಮಗೆ ಅವಮಾನ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ನಮಗೆ ಮಾನಸಿಕ ಹಿಂಸೆ, ಸಮಾಜದಲ್ಲಿ ತಲೆ ಎತ್ತದ ಸ್ಥಿತಿ, ಅವಮಾನ ಆಗಿದೆ ಅಂತ ಹೇಳಿ ಈ ಹಿರಿಯ ಶಿಕ್ಷಕಿ ತನ್ನ ಕಂಪ್ಲೇಂಟ್ ಅಲ್ಲಿ ಆರೋಪನೆ ಮಾಡಿದ್ದಾರೆ. ಈ ಶಿಕ್ಷಕಿಯ ಲಿಖಿತ ದೂರನ್ನ ಆಧರಿಸಿ ಲಾತೂರಿನ ಜೇಸಾ ಪೊಲೀಸ್ ಠಾಣೆಯಲ್ಲಿ ದೀಪ್ಕೆಯ ವಿರುದ್ಧ ಅಧಿಕೃತ FIR ದಾಖಲಾಗಿದೆ. ಪೊಲೀಸರು ದೀಪ್ಕೆ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ BNS ಆಕ್ಟ್ ಅಡಿಯಲ್ಲಿ ಕಠಿಣ ಹಾಗೂ ಜಾಮೀನು ರಹಿತ ವಾರೆಂಟಿನ ಪ್ರಕರಣವನ್ನ ದಾಖಲಿಸಿದ್ದಾರೆ. ಬೆದರಿಕೆ ಹಾಕೋದು, ಸಾರ್ವಜನಿಕರ ಸೇವೆಗೆ ಅಡ್ಡಿಪಡಿಸುವುದು ಕಾನೂನಿನ ಪ್ರಕಾರ ಅತ್ಯಂತ ಗಂಭೀರವಾದಂತ ಆರೋಪ. ಅದರಲ್ಲೂ ಮಹಿಳಾ ಶಿಕ್ಷಕಿಯರಿಗೆ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ, ಸಾಮಾಜಿಕವಾಗಿ ತಲೆ ಎತ್ತಲಾರದ ಅವಮಾನ, ಇದೆಲ್ಲದಕ್ಕೂ ಕಾರಣ ಆಗುವ ಹಾಗೆ ನೀವು ಶಾಲಾ ವಾತಾವರಣದಲ್ಲಿ ಹೋಗಿ ವರ್ತಿಸಿದರೆ ಅದು ಭಾರತೀಯ ದಂಡ ಸಂಹಿತೆಯ ಪ್ರಕಾರ ಅತ್ಯಂತ ದೊಡ್ಡ ಅಪರಾಧ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪೊಲೀಸರು ದೀಪ್ಕೆ ವಿರುದ್ಧ BNS ಆಕ್ಟ್ ಅಡಿ ಕೆಲವು ಕಠಿಣ ಮತ್ತು ಜಾಮೀನು ರಹಿತ ವಾರೆಂಟ್ ಅನ್ನ ಹಾಕಿದ್ದಾರೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಬರುವಂತ ಆರೋಪ ಯಾವ್ಯಾವ ರೀತಿಯಲ್ಲಿ ಕಾನೂನು ಭಂಗವನ್ನ ಮಾಡಿದ್ದಾನೆ ಈ ವ್ಯಕ್ತಿ ಅನ್ನೋದನ್ನ 1-2-3 ಪಾಯಿಂಟ್ ಅನ್ನ ನಿಮಗೆ ಹೇಳ್ತೇನೆ. ಒಂದು, ಸರ್ಕಾರಿ ನೌಕರರ ಅಧಿಕೃತ ಕೆಲಸಕ್ಕೆ ತಡೆ ಒಡ್ಡಿದ್ದು. 2, ಸರ್ಕಾರಿ ಅಧಿಕಾರಿಗಳು ತಮ್ಮ ಕಾನೂನಾತ್ಮಕ ಕೆಲಸಗಳನ್ನ ಹಾಗೂ ಬೋಧನಾ ಕಾರ್ಯವನ್ನ ಮಾಡದಂತೆ ಬಲವಂತವಾಗಿ ತಡೆದದ್ದು. ಅಪರಾಧದ ಉದ್ದೇಶದಿಂದ ಬಲಪ್ರಯೋಗ ಮತ್ತು ಹಲ್ಲೆ, ಕಾನೂನು ಬಾಹಿರವಾಗಿ ಶಕ್ತಿ ಪ್ರದರ್ಶನ ಹಾಗೂ ಶಾಲಾ ಸಿಬ್ಬಂದಿ ಮೇಲೆ ದೌರ್ಜನ್ಯ ನಡೆಸುವುದು ಕೂಡ ಕ್ರಿಮಿನಲ್ ಅಪರಾಧ.
ಜೊತೆಗೆ ಅಕ್ರಮ ಪ್ರವೇಶ, ಯಾವುದೇ ಅನುಮತಿ ಪಡೆಯದೆ ಸರ್ಕಾರಿ ಶಾಲಾ ವಾತಾವರಣದೊಳಗೆ ಪ್ರವೇಶ, ಅದು ನೇರವಾದ ಕಾನೂನಿನ ಉಲ್ಲಂಘನೆ. ಶಾಂತಿ ಕದಡುವ ಪ್ರಯತ್ನ ಅಪರಾಧ. ಸಾರ್ವಜನಿಕವಾಗಿ ಸರ್ಕಾರಿ ಶಾಲಾ ಶಿಕ್ಷಕರ ಸಿಬ್ಬಂದಿಗಳ ಮಾನಹಾನಿ ನಿಂದನೆ ಕೂಡ ಕಠಿಣವಾದ ಶಿಕ್ಷೆಗೆ ಅರ್ಹವಾಗುವಂತ ಅಪರಾಧ. ಸುಳ್ಳು ವಿಡಿಯೋಗಳ ಮೂಲಕ ಮಾನಹಾನಿ ಮಾಡಿದ್ದು ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಅದು ಒಂದು ಅತ್ಯಂತ ಘೋರ ಅಪರಾಧ. ಆಮೇಲೆ ಅಮಾನತುಗೊಳಿಸುವಂತ ಒಂದು ಬೆದರಿಕೆ ಹಾಕಿದ್ದು, ಅದರಲ್ಲೂ ಹೆಣ್ಮಕ್ಳು. ಈಗ ನಾನು ಅವಾಗ ಏನ್ ಹೇಳಿದೆ, ಯಾಕೆ ಜಿರ್ಲೆಗಳು ಮಾತಾಡ್ತಾ ಇಲ್ಲ? ಜಾಮೀನು ರಹಿತ ವಾರೆಂಟು, ಕಠಿಣ ಕಲಂಗಳು, ಸೆಕ್ಷನ್ ಮೂಲಕ ಅವರ ಮೇಲೆ FIR ಮಾಡಲಾಗಿದೆ. ಆಮೇಲೆ ಈ ಪ್ರಕರಣ ಇತ್ಯರ್ಥ ಆಗುವಲ್ಲಿವರೆಗೂ ಅವರ ಪಾಸ್ಪೋರ್ಟ್ ಅನ್ನ ಜಪ್ತಿ ಮಾಡಲಾಗಿದೆ. ಪೊಲೀಸ್ ವಶದಲ್ಲೇ ಇನ್ನು ಅವರ ಪಾಸ್ಪೋರ್ಟ್ ಇರುತ್ತೆ, ಅವರು ವಿದೇಶಕ್ಕೆ ಹೋಗುವಾಗೆ ಇಲ್ಲ. ಇಷ್ಟಾದ್ರೂ ಕೂಡ ಜಿರ್ಲೆಗಳು ಮಾತಾಡ್ತಾ ಇಲ್ಲ, ಸೌರವ್ ದಾಸ್ ಮಾತಾಡ್ತಾ ಇಲ್ಲ, ರಿಂಕಾ ಮಾತಾಡ್ತಾ ಇಲ್ಲ. ಮುಖ್ಯವಾಗಿ ಇವರೆಲ್ಲರ ಒಂದು ಪ್ರಾಯೋಜಕತ್ವ, ಇವರ ಪೋಷಕರು ಅದೇ ಆಮ್ ಆದ್ಮಿ ಕೇಜ್ರಿವಾಲ್ ಪಂಚೇಂದ್ರಿಯಗಳನ್ನು ಮುಚ್ಕೊಂಡು ಕೂತಿದ್ದಾರೆ. ಯಾಕೆ ಅಂತಂದ್ರೆ ಅಲ್ಲಿ ಕಂಪ್ಲೇಂಟ್ ಮಾಡಿರೋದು ಒಬ್ಬ ಮುಸ್ಲಿಂ ಮಹಿಳೆ, ಅದು 53 ವರ್ಷದ ಹಿರಿಯ ಉಪನ್ಯಾಸಕಿ, ಶಿಕ್ಷಕಿ. ಅವರು ಆ ಶಾಲೆಯಲ್ಲಿ, ಆ ಊರಿನಲ್ಲಿ ಅತ್ಯಂತ ಮಹತ್ವದ ಒಂದು ಗೌರವ ಆಧಾರವನ್ನ ಪಡ್ಕೊಂಡಂತ ಶಿಕ್ಷಕಿ. ಹಾಗಾಗಿ ಈ ನನ್ನ ಮಕ್ಕಳು ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇಲ್ದೇ ಇದ್ರೆ ಇಷ್ಟೊತ್ತಿಗೆ ದೊಡ್ಡ ಹಂಗಾಮ ಆಗೋಗೋದು. ಬಿಜೆಪಿಯ ಷಡ್ಯಂತ್ರ, ಸನಾತನಿಗಳ ಷಡ್ಯಂತ್ರ, ಇದರಿಂದ RSS ಇದೆ, ಹಂಗೆ ಹಿಂಗೆ ಲಾಂಗು ಲಸ್ಕು, ಆಹಾ ಏನೇನು ಪ್ರೆಸ್ ಮೀಟು, ಏನೇನು. ಅದರಲ್ಲೂ ಇನ್ನು ದಿಮಾಗಿ ನಕ್ಸಲ್ಸ್ಗಳು ಸೇರ್ಕೊಂಡು, ದಿಮಾಗಿ ನಕ್ಸಲ್ಸ್ಗಳೇ ಇರುವಂತ ಚಾನೆಲ್ಗಳು ಸೇರ್ಕೊಂಡು ಕತೆ ಕೈಲಾಸ ಮಾಡ್ಬಿಡ್ತಾ ಇದ್ರು. ಆದರೆ ಇದು ಬಿಸಿ ತುಪ್ಪ ಆಗಿದೆ. ಮುಸ್ಲಿಂ ಶಿಕ್ಷಕಿ, ಗೌರವಾನ್ವಿತ ಶಿಕ್ಷಕಿ, ಅತ್ಯಂತ ನೊಂದು ಬೆಂದು ಅಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ನಲ್ಲಿ ಅವಮಾನವಾದ ರೀತಿ ನೀತಿಗಳನ್ನ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಹಾಗಾಗಿ ಪೊಲೀಸರು FIR ಹಾಕಿದ ಕಾಪಿ ಸಹಿತ ಈ ಆರೋಪಗಳ ಪಟ್ಟಿಯನ್ನ ಆನ್ಲೈನ್ಗೆ ಅಪ್ಲೋಡ್ ಮಾಡಿದ್ದೇ ತಡ ಅಭಿಜಿತ್ ದೀಪ್ಗೆ ಸುರಾಯ್ತು ನೋಡಿ ಡೀಸೆಂಟ್ರಿ. ಓಹೋ, ಇನ್ನು ಮುಂದೆ ನನ್ನನ್ನು ಇವ್ರು ಬಿಡುವುದಿಲ್ಲ. ಮತ್ತೆ ಪೊಲೀಸರಿಗೂ ಗೊತ್ತಿತ್ತು. ಆದ್ರಿಂದ ಅವ್ರು ಏನ್ ಮಾಡಿದ್ರು, ಆನ್ಲೈನ್ಗೆ ಅದನ್ನ ಅಪ್ಲೋಡ್ ಮಾಡೋದ್ರ ಜೊತೆಗೆ ಏರ್ಪೋರ್ಟು, ಬಂದರು ಮತ್ತು ಭಾರತದಿಂದ ಹೊರಗೆ ಹೋಗಬಹುದಾದ ಎಲ್ಲ ಎಕ್ಸಿಟ್ ಪಾಯಿಂಟ್ಗಳಲ್ಲೂ ಲುಕ್ಔಟ್ ನೋಟಿಸ್ ಅನ್ನ ಜಾರಿಗೊಳಿಸದೇ ಬಿಟ್ರು. ಹೈ ಅಲರ್ಟ್ ನೋಟಿಸ್ ಅನ್ನ ಜಾರಿ ಆಗೇ ಹೋಯ್ತು. ಯಾವಾಗ FIR ಆನ್ಲೈನ್ ಅಲ್ಲಿ ಬಂತೋ, ಇವರು ಇದ್ನೋ ಬದ್ನೋ ಅಂತೇಳಿ ಸಣ್ಣ ಬ್ಯಾಗ್ ಹಿಡ್ಕೊಂಡು ಅದೇ ಯಾವ ಡ್ರೆಸ್ ಹಾಕಿದ್ನೋ ಅದೇ ಡ್ರೆಸ್ ಅಲ್ಲೇ ನೇರವಾಗಿ ಇವರು ಅಮೆರಿಕಕ್ಕೆ ಹಾರ್ಲಿಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ನೋಡಿ, ಜಿರ್ಲೆ ಅವರವ್ರ ಸಮಯ ಸಾಧಕರು ಹೆಂಗಿರ್ತಾರೆ ಅಂದ್ರೆ, ಸಾರ್ವಜನಿಕರ ಹಾಗೆ, ಸಾಮಾನ್ಯರ ಹಾಗೆ ಕ್ಯೂನಲ್ಲಿ ನಿಂತು ಅಲ್ಲಿ ದೀಪ್ಗೆ ತಾನೊಬ್ಬ ಸಾಮಾನ್ಯ ವ್ಯಕ್ತಿ ಅನ್ನುವಾಗೆ ಇಮಿಗ್ರೇಷನ್ ವಿಭಾಗಕ್ಕೆ ಬರ್ತಾರೆ. ಇಮಿಗ್ರೇಷನ್ ವಿಭಾಗದಲ್ಲಿ ಅಧಿಕಾರಿಗಳಿಗೆ ಪಾಸ್ಪೋರ್ಟ್ ಕೊಟ್ಟಾಗ ಎಂದಿನಂತೆ ನಿಮ್ಗೆಲ್ಲರೂ ಗೊತ್ತಿದೆ, ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿದಾಗ ನಮ್ಮ ಹಣೆ ಬರ ಅಲ್ಲ ಅಲ್ಲಿ ಬರ್ತದೆ. ಇವರಿಗೆ ಲುಕ್ಔಟ್ ನೋಟಿಸು ಇತ್ಯಾದಿ ಎಲ್ಲ ತಕ್ಷಣ ಕಾಣಿಸ್ಕೊಂಡಿದೆ. ಇಮಿಗ್ರೇಷನ್ ಲೈನ್ ಇಂದ ಅಧಿಕಾರಿಗಳು ತಕ್ಷಣ ಆಚೆಗೆ ಕರೆದೊಯ್ತಾರೆ. ಅವರನ್ನ ಬಿಗಿ ಭದ್ರತಾ ವ್ಯವಸ್ಥೆಯಲ್ಲಿ ವಶಕ್ಕೆ ಪಡಿತಾರೆ. ಪಾಸ್ಪೋರ್ಟ್ ಅನ್ನ ಜಪ್ತಿ ಮಾಡ್ತಾರೆ. ನೋಡಿ, ಕದ್ದು ಅಮೆರಿಕಕ್ಕೆ ಓಡುವಂತ ಪರಿಸ್ಥಿತಿ. ಏನು ಜಂತರ್ ಮಂತರು, ಏನ್ ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಧಮಕಿ ಹಾಕೋದು, ಏನ್ ನಾವು ಇಡೀ ದೇಶವನ್ನೇ ಕೊಂಡುಕೊಂಡಿದ್ದೇವೆ, ಇಡೀ ದೇಶದ ಅಧಿಕೃತ ವಕ್ತಾರ ಯಾರು ಅಂದ್ರೆ ನಾವೇ ಅನ್ನುವ ರೀತಿಯಲ್ಲಿ ಪೋಸ್ ಕೊಡ್ತಾ ಇದ್ದಂತ ಇದೇ ಈ ದರಿದ್ರ ಜಿರ್ಲೆಗಳ ಮಹಾನಾಯಕ, ಹಿರಿಯಕ್ಕನ ಚಾಳೆ ಮನಮಂದಿಗೆ ಅಭಿಜಿತ್ ದೀಪ್ಗೆನೇ ಇಂಥ ಕಳ್ಳ, ಮೋಸಗಾರ, ದೇಶದ್ರೋಹಿ ಅಂತ ಆದ್ರೆ ಇನ್ನು ಉಳಿದವರ ಹೇಗಿರ್ಬಹುದು ಯೋಚನೆ ಮಾಡಿ. ಇದು ಈ ಹೊತ್ತಿನ ಬಹಳ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಓದುವುದು ಕಾಶಿಪಟ, ತಿನ್ನುವುದು ಮಸಿಕೆಂಡ. ನಮ್ಮಲ್ಲಿ ಹಿರಿಯರು ಹೇಳಿದ್ದು, ಮಾಡೋದೆಲ್ಲ ಇಂಥದ್ದೇ ಹಲ್ಕಟ್ಟಿಗಿರಿ ಕೆಲಸ. ಅದು ಒಂದೊಂದಾಗಿ ಹೊರಗೆ ಬರ್ತದ್ರಿ. ಭಾರತ ಸುಮ್ಮನೆ ಅಲ್ಲ, ಇಡೀ ದೇಶ, ಪ್ರಪಂಚದಲ್ಲೇ ನಮ್ಮಂತ ದೇಶ ಒಂದೇ ಇರುವುದು. ಇದು ಸನಾತನಿಗಳ ದೇಶ, ರಾಮಕೃಷ್ಣರ ದೇಶ, ಸಪ್ತ ಋಷಿಗಳ ದೇಶ, ಮಹಾ ತಪಸ್ವಿಗಳು ಇವತ್ತಿಗೂ ಹಿಮಾಲಯದಲ್ಲಿ ಇದ್ದಂತ ದೇಶ. ಅದಕ್ಕಿಂತ ಮುಖ್ಯವಾಗಿ
RSS ಒಂದು 15 ವರ್ಷ, ಮತ್ತೊಂದು 15 ವರ್ಷ ಹಿಮಾಲಯ, ಜನರ ಮಧ್ಯೆನೆ ಬದುಕಿ 30-35 ವರ್ಷಗಳ ಕಾಲ ಜನಸೇವೆಯ ಒಂದು ಪರ್ವ ಕಾಲವನ್ನ ಅನುಭವಿಸಿ ಪ್ರಧಾನಿಯ ಒಂದು ಗದ್ದುಗೆಗೆ ಬಂದು ಕೂತಿದ್ದಾರೆ ಮೋದಿ. ಹುಡುಗಾಟಿಗೆಗಲ್ಲ, ಅಧಿಕಾರಕ್ಕಲ್ಲ, ಲಾಲಸೆಗಲ್ಲ, ತನ್ನ ಕುಟುಂಬಕ್ಕಾಗಿ ಏನೋ ಮಾಡ್ಬೇಕು ಅಂತ ಬಂದು ಕೂತಿಲ್ಲ. ಅಂತ ಒಬ್ಬ ಜನಸೇವಕನಿಗೆ ದ್ರೋಹ ಮಾಡಿದ್ರೆ ನೀವು ಬದುಕ್ತೀರಾ? ಅದರ ಪರಿಣಾಮ ಇತ್ತು. ವೀಕ್ಷಕರೇ, ನಿಮಗೇನು ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ನಮಸ್ತೆ.